ಮದುವೆ ಆಗಿ ಆಲ್ರೆಡಿ ಹೆಣ್ಣುಮಗು ಬೇರೆ ಇದೆಯಂತೆ. ಇಂಥವ್ರಿಗೆಲ್ಲ ತಿರುಪೇಶೋಕಿ ಬೇಕಾ ಇವರುಗಳಿಗೆ? ಒಂದು ಸರಿ ಶಿಕಾರಿಪುರ ಶಿವಮೊಗ್ಗದ ಅಲ್ಲೆಲ್ಲ ಹೋಗಿ ರಿಯಾಲಿಟಿ ಶೋ ಮಾಡಿ ಪಾಪ ಸಂಭಾವನೆ ಕೊಡ್ತಾರೆ ಅಂದ್ರೆ ಅಲ್ಲಿ ರೇಪ್ ಮಾಡ್ತಾನೆ. ಅಲ್ಲಿಂದ ಬಂದ್ಬಿಟ್ಟು ಆಯ್ತು ಆ ಹುಡುಗಿ ಏನೋ ಬಾಳ್ತಾಳೆ ಅಂದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟು ಅವಳ ವಿರೋಧವೇ ತಾಳಿ ಕಟ್ತಾನೆ, ಗರ್ಭಪಾತ ಮಾಡಿಸ್ತಾನೆ. ಇವನ್ನ ಸುಮ್ಮನೆ ಬಿಡ್ಬೇಕಾ? ನೀವು ಬೆಳೆಸಿದಿರಲ್ವಾ ಅವನ ರಿಯಾಲಿಟಿ ಶೋಗಳನ್ನ, ಅವನ ಟ್ಯಾಲೆಂಟ್ ನೋಡಿ ನೀವು ಬೆಳೆಸಿದ್ರಲ್ಲ, ದೊಡ್ಡ ಹೀರೋ ಅನ್ನೋ ಬಿಲ್ಡಪ್ ಕೊಡ್ತಿದ್ದಾನಲ್ಲ ಅವನು. ನೀವು ಹುಡುಕಿ ಹೊಡಿರಿ, ಎಲ್ಲೋ ಸಿಕ್ತಾನೋ ಅಲ್ಲಿ ಕಲ್ಲಲ್ಲಿ ಹೊಡಿರಿ. ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ದಾನೆ ಅಂತ ಅಂದ್ರೆ ನಿಮ್ಮನೆ ಹೆಣ್ಣು ಮಗು ಇದ್ದಂಗೆ ನಿಮ್ಮನೇನ ಸ್ವಲ್ಪ ನೆನೆಸ್ಕೊಳ್ಳಿ, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನೆನೆಸ್ಕೊಳ್ಳಿ. ನಿಮ್ಮ ಮನೆ ಹೆಣ್ಣು ಮಗಳಿದ್ದಂಗೆ ಈಕೆ ಯಾರು ಹೇಳಿ, ಸಹನಟಿ ರೇಪ್ ಆಗಿರುವಂತಹ ಸಂತ್ರಸ್ತೆ. ಆ ಕಡೆ ಆ ಸಂತ್ರಸ್ತೆ ಬಾಳು ಹಾಳ, ಈ ಕಡೆ ಕಟ್ಕೊಂಡಿರೋ ಹೆಂಡತಿ ಬಾಳು ನರ್ಕನ. ಆ ಕಡೆ ಪಾಪ ಹೆಣ್ಣು ಮಗು ಬಾಳು ಹಾಳು, ಅವರ ಫ್ಯಾಮಿಲಿ ಹಾಳು, ಇವರ ಫ್ಯಾಮಿಲಿ ಹಾಳು. ಇದಕ್ಕೆ ಬೇಕಾ ಇವನೊಬ್ಬ ನಟ ಅಂತ ಅನ್ನಿಸ್ಕೊಬೇಕಾ? ನಮ್ಮ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆ ಇವನು. ಇಂಡಸ್ಟ್ರಿಯವರು ಫಸ್ಟ್ ಬ್ಯಾನ್ ಮಾಡಿ ಫಿಲಂ ಚೇಂಬರ್ ಅವರು ನಾಳೆ ಏನಾದ್ರು ಸಿನಿಮಾ ರಿಲೀಸ್ ಆದ್ರೆ ನಿಮ್ಮಂತಹ ಶತ ದಡ್ರು ಯಾರು ಇಲ್ಲ. ನೀವೇ ನಿಮ್ಮ ತಲೆ ಮೇಲೆ ಚಪ್ಪಟೆ ಕಾಳನ್ನ ಹಾಕೊಂತೀರಾ ನಿಮ್ಮ ಇಂಡಸ್ಟ್ರಿಗೆ.